ನಾನು ಅಮಿತ್ ಶಾಗೆ ಕೇಳಲು ಬಯಸ್ತೀನಿ. ಅಮಿತ್ ಶಾ, ನೀವು ಇವತ್ತು ಗೃಹ ಮಂತ್ರಿ ಆಗಿದ್ದೀರಿ ಅಂತಂದ್ರೆ ಅಂಬೇಡ್ಕರ್ ರಚಿಸಿರುವ ಸಂವಿಧಾನದಿಂದ ಮಾತ್ರ ಆಗಿದ್ದೀರಿ, ನೀವು ಮೊದಲು ತಿಳ್ಕೋಬೇಕು. ಅಚಾನಕ್ ನೀವು ದೇವರ ದಿಂಡ್ರು ಮಾಡಿದ್ರೆ ನೀವು ಹೋಮ್ ಮಂತ್ರಿ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನೀವು ಎಲ್ಲಿವರೆಗೂ ಅಂಬೇಡ್ಕರ್ ಸಂವಿಧಾನ ಒಪ್ಪೋದಿಲ್ವೋ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವೆ. ಯಾವುದೇ ಧರ್ಮದವರಿರಲಿ, ಯಾವುದೇ ಜಾತಿಯವರಿರಲಿ, ಭಾರತ ದೇಶದಲ್ಲಿ ಇರಬೇಕಾದ್ರೆ ಸಂವಿಧಾನವನ್ನು ಒಪ್ಪಲೇಬೇಕು. ಸಂವಿಧಾನವನ್ನು ಒಪ್ಪಲಿಲ್ಲ ಅಂದ್ರೆ ನಾವು ನಿಮಗೆ ಬಿಡೋದಿಲ್ಲ. ನಾವು ಭಾರತ ದೇಶದಿಂದ ನಿಮ್ಮನ್ನು ಓಡಿಸ್ತೇವೆ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ನಮ್ಮಂತಗೆ ಯಾಕೆ ಭೇದ ಮಾಡ್ತಾನೆ? ಎಲ್ಲದ ಜಾತಿ, ರಕ್ತ ಒಂದೇ, ಹೆಣ್ಣು ಒಂದೇ, ಗಂಡು ಒಂದೇ, ಎರಡೇ ಜಾತಿ, ಹೆಣ್ಣು ಗಂಡು ಎರಡೇ ಜಾತಿ, ಭೇದ ಭಾವ ಯಾಕೆ ಮಾಡ್ತಾನೆ? ನೆತ್ತರಕ್ಕೆ ಹೋದ್ರೆ ಒಂದೇ ಅದ ಅಂತ ತಕ್ಷಣ ಅವನು ಅರೆಸ್ಟ್ ಮಾಡಿ ಒಳಗೆ ಜೈಲಿಗೆ ಹಾಕ್ಬೇಕು, ಸದಾ ಮಾಡ್ಬೇಕು, ಕಲ್ ಶಿಕ್ಷೆ ಕೊಡ್ಬೇಕಂತ ನಾವು ಆಫೀಸ ಮಾಡ್ಕತ್ತೀವಿ. ಅಂಬೇಡ್ಕರ್ ಯಾವಾಗ ಅವಮಾನ ಮಾಡ್ಯಾನ ಅಂದ್ರೆ ಇಳಿಬೇಕಂದ್ರೆ ಇಳಿಬೇಕು. ರಾಜ್ಯದಾಗ ಇರೋ ಲಾಯಕ ಇಲ್ಲ, ಬಡವ ಲಾಯಕ ಇಲ್ಲ. ನಮ್ ದಲಿತರ ಮಂದಿಗೆ ಯಾವಾಗ ಲಲ್ಕಾರ್ಚಾನ ಅಂದ್ರೆ ನಾವು ಅವನಿಗೆ ವಿಧಾನಸೌಧದಿಂದ ಇಳಿಸ್ಬೇಕು, ಪಾರ್ಲಿಮೆಂಟ್ ಇಳಿಸ್ಬೇಕು ಅಂತ ಹೇಳಿ ಎರಡು ಮಾತು. ಬಿಜೆಪಿ ಮತ್ತು ನರೇಂದ್ರ ಮೋದಿ ಇವ್ರದ್ದೇನು ಇದೆ, ಬಿಜೆಪಿದವ್ರದ್ದೇನು ಮನಸ್ಥಿತಿ ಏನಿದೆ, ಅವ್ರು ಈ ಜಾತಿ ಹಿಂದಕ್ಕಿಂದೇನು 100 ವರ್ಷ 200-300 ವರ್ಷದ ಹಿಂದೆ ನಿಂತು ಸಾವಿರಾರು ವರ್ಷದಿಂದ ಅದೇ ಪದ್ಧತಿ ಈಗ ಮತ್ತು ಜಾರಿ ಬರಬೇಕು. SC, ST, OBC, ಮೈನಾರಿಟೀಸ್ ಮತ್ತು ಮುಸ್ಲಿಮ ಈ ಜನರಿಗೆ ತ್ರಾಸ ಕೊಡಬೇಕು, ಅವ್ರಿಗೆ ತೊಂದರೆ ಕೊಡಬೇಕು, ಇವ್ರ ಆರ್ಥಿಕ ಪರಿಸ್ಥಿತಿಯಿಂದ ಮೇಲೆ ಬರಬಾರ್ದು, ಇವ್ರು ನಮ್ಮ ಗುಲಾಮರಾಗಿ ಇಟ್ಕೋಬೇಕು ಅಂತಕ್ಕಂಥ ಮನೋಭಾವ ಉಳ್ಳ ಇಂಥ ಅಮಿತ್ ಶಾಗೆ ಅದರಲ್ಲಿ ಚಪ್ಪಲಿ ತೊಗೊಂಡು ಹೊಡೆದ್ರು ಕೂಡ ಏನು ಕಮ್ಮಿ ಇಲ್ಲ. ಅವ ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ಈ ದೇಶದ ಜನರು ಇದು ಚೆನ್ನಾಗಿ ಕೇಳ್ಬೇಕಂತ ಹೇಳಿ ನಾನು ಈ ಮುಖಾಂತರ ಒತ್ತಾಯ ಮಾಡ್ತೀನಿ. ಇವತ್ತು ನಮ್ಮ ಸಂವಿಧಾನ ವಿರೋಧಿಯಾಗಿ ಮಾತಾಡಲಿಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಜನ ವಿರೋಧಿ ತರ್ತಾನೆ ಬಂದಿದ್ದೀರಿ, ಇವತ್ತು ಸಂವಿಧಾನ ವಿರೋಧಿ ಯಾವ ಅಸೆಂಬ್ಲಿ ಒಳಗೆ ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಅದೇ ಸಮಯದಲ್ಲಿ ನೀವು ಬಾಬಾ ಸಾಹೇಬ್ ಫ್ಯಾಷನ್ ಮಾಡ್ಕೊಂಡಿರಿ ಅಂದ್ರು. ಫ್ಯಾಷನ್ ಯಾರು ಆಗ್ತಾರೆ? ಫ್ಯಾಷನ್ ಯಾರು ಆಗ್ತಾರೆ ಅಂದ್ರೆ ಯಾರು ಜನರ ಮನಸ್ಸು ಸುಮ್ಮನೆ ಯಾರೋ ಬಂದು ಫ್ಯಾಷನ್ ಆಗಲ್ಲ. ನಮ್ಮ ನೀವು ಸೌಹಾರ್ದ ಪರಂಪರೆಯನ್ನ ಇಟ್ಟುಕೊಂಡು ಬೆಳೆದಂತ ಸೂಫಿ ಸಂತರು ಎಲ್ಲರೂ ಅಂತ ನೀವು ನಮ್ಮ ಭಾರತ ದೇಶವನ್ನ ಅನೇಕತೆಯಲ್ಲಿ ಏಕತೆ ಅಂತ ನಾವು ಭಾರಿ ಎತ್ತು ಹೇಳ್ತೀವಿ. ಆ ಅನೇಕತೆಯನ್ನು ಏಕತೆಯನ್ನ ಒಡೆಯಕ್ ನೀವು ಕೂತೀರಿ ಇವತ್ತು ನಿಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಕೊಡ್ತೀವಿ. ಯಾವ ಮನು ಸಂಸ್ಕೃತಿಯನ್ನ ನೀವು ನಮ್ಮ ಮಧ್ಯೆ ತರಬೇಕಂತ ಯಾವ ಜಾತಿಗಳ ಸಿದ್ಧಾಂತವನ್ನ ಮನುವಾದಿ ತತ್ವವನ್ನ ನಮ್ಮ ಒಳಗೆ ಅದು ನಿಮ್ಮಿಂದ ನಮ್ಮೊಳಗೆ ಬಿಡೋಕ್ ಸಾಧ್ಯ ಇಲ್ಲ. ನಮ್ಮ ಮನುಷ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮ ಸಮಾಜವನ್ನು ಹಿಂದೂ ಮುಸ್ಲಿಂ ಅನ್ನ ಹೆಸರುಗಳನ್ನ ಜಗಳ ಮಾಡ್ಬೇಕಂತೀರಿ. ನಾವು ಜಗಳ ಮಾಡಲ್ಲ. ನೀವು ಎಷ್ಟು ನಿಂದಿರ್ತೀರಲ್ಲ ಅದ್ರ ಡಬಲ್ ಸ್ಪೀಡ್ ಒಳಗೆ ನಾವು ಪ್ರೀತಿಯಿಂದ ಮುಂದೆ ಹೆಜ್ಜೆ ಇಡ್ತೀವಿ. ನಿಮಗೆ ಎಚ್ಚರಿಕೆ ಅದ, ಎಲ್ಲ ಕೋಮುವಾದಿಗಳಿಗೆ ಮನುವಾದಿಗಳಿಗೆ ನಮ್ಮ ಯುವ ಜನರ ಎಚ್ಚರಿಕೆ ಅದ, ನಮ್ಮ ದೇಶದ ದುಡಿಯುವ ವರ್ಗದ ಎಚ್ಚರಿಕೆ ಅದ. ನಿಮ್ಗ ಯಾವ ಜಾತಿ ಹೆಸರು ಹೇಳ್ಕೊಂಡು ನಮ್ಮ ಮಧ್ಯ ಬರ್ತೀರಲ್ಲ, ನೀವು ಹೇಳಿದ್ರಿ ಇಸ್ ಬಾರ್ 400 ಪಾರ್ ಅಂತ ಹೇಳಿದ್ರಿ. 400 ಪಾರ್ ಆಯ್ತಾ ನಿಮ್ದು? ನಮ್ಮ ಜನರಿಗೆ ಗೊತ್ತದ ಯಾವ ಸಂದರ್ಭದಾಗ ಯಾರಿಗೆ ಎಲ್ಲಿ ಹೆಂಗ ಮಣ್ಣು ಮುಗಿಸ್ಬೇಕು ಅನ್ನೋದು ನಮಗ್ ಗೊತ್ತದ. ನೀವು ಲಾಸ್ಟ್ ಟೈಮ್ 400 ಪಾರ್ ಅಂತ ಹೇಳಿದ್ರಿ, ಆಯ್ತಾ ನಿಮ್ಗೆ 400 ಪಾರ್? ಆಗಿಲ್ಲ. ಯಾಕಂದ್ರ ನಮ್ಮ ಮಧ್ಯೆ ದ್ವೇಷ ಬೀಜ ಬಿತ್ತಲಿಕ್ಕೆ ನೀವು ಬಂದಿರಿ ಅನ್ನೋದು ನಮ್ಮ ಜನತೆಗೆ ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಹಂಗಾಗಿ ನಿಮ್ಮಲ್ಲಿ ಚಿಂತೆ ಇಳಿಸ್ತಾ ಇದ್ದೀವಿ. ಇದೇ ರೀತಿ ಹೆಚ್ಚಾಗ್ತಾ ಹೋಯ್ತು ಅಂದ್ರೆ ಏನು ತಡಿಪಾರಂತ ಅಮಿತ್ ಶಾ ಅವ್ರಿಗೆ ಹೇಳ್ತೀವಿ ನಾವು. ಯಾವ ಸಂವಿಧಾನ ಮನುವಾದಿಯನ್ನ ನೀವು ನಂಬ್ಕೊಂಡು ಬರ್ತಿದ್ದೀರಲ್ಲ, ಆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿರೋ ಸಂವಿಧಾನಗಳು ಕೆಳ ಹಾಕ್ತಿರೋದಿಲ್ಲ. ಯಾವ ಸಮಾಜಕ್ಕಾಗಿ ನಾವು ನಿಂತಿದ್ವಿ ಅದು ನಾವು ಕಟ್ಟೆ ಕಟ್ತೀವಿ ಅಂತ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಣೆ ಮಾಡಬೇಡ್ರಿ ಅಂತ ಪಾರ್ಲಿಮೆಂಟ್ ಅವರ ಪಕ್ಷ ಬಿಜೆಪಿ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ವಿರೋಧ ಮಾಡಿದ್ರು RSS ಅವರು ಅವರು ಈ ಬಂಧನ್ನ ಸಪೋರ್ಟ್ ಮಾಡಿಲ್ಲ, ನಮಗೆ ಗೊತ್ತದ. ಆದ್ರೆ ಅವರಿಗೆ ಈ ಬೃಹತ್ ಶಕ್ತಿಯ ಎದುರು ಹೊರಗೆ ಬರಲಿಕ್ಕೆ ಧೈರ್ಯ ಇಲ್ಲ. ನಾವು ಇವತ್ತಿನ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತೀವಿ. ಗುಲ್ಬರ್ಗ ಬಂದ್ ಅನ್ನೋದು, ಕರ್ನಾಟಕ ಬಂದ್ ಅನ್ನೋದು, ಭಾರತ ಬಂದ್
ಬಂದ್ ಅನ್ನೋದು ಇದು ಸಂವಿಧಾನ ಸಂರಕ್ಷಣೆಯ ಬಂದ್. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿತ್ಯ ಸ್ಮರಣೆಗಾಗಿ ನಡೆಯುವ ಬಂದ್. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೀವ್ ಎಷ್ಟು ಸತಿ ಹೇಳಿದ್ರು ನಿಲ್ಲಿಸಲ್ಲ, ಸ್ಮರಣೆ ಮಾಡ್ತೀವಿ. ಅಂಶ ಯಾಕ ನಾವು ಮನುಸ್ಮೃತಿಯನ್ನ ವಿರೋಧ ಮಾಡ್ತೀವಿ? ಯಾಕ ನಾವು ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿ, ಬೌದ್ಧ, ಜೈನ, ಲಿಂಗಾಯತ್, ಆಸ್ತಿಕ್, ನಾಸ್ತಿಕ್ ಎಲ್ಲರೂ ಕೂಡಿ ಬದುಕಬೇಕಂತೀವಿ. ಅದಕ್ಕಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಣೆ ಮಾಡ್ತೀವಿ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಣೆ ಮಾಡಲ್ಲ. ನೀವೇನ್ ಮಾಡ್ತೀರಿ? ನೀವು ದೇವರಿಂದ ಪುಣ್ಯ ಸಂಪಾದನೆ ಮಾಡ್ರಿ ಅಂತ ನಮಗೆ ಹೇಳ್ತೀವಿ. ಆದ್ರೆ ದೇವರನ್ನ ವೆಪನ್ ಮಾಡಿ, ಅಸ್ತ್ರ ಮಾಡಿ, ಶಸ್ತ್ರ ಮಾಡಿ, ದೇವರನ್ನು ಮುಂದೆ ತಂದು ನಿಮ್ಗೆ ಎಲೆಕ್ಷನ್ ಕೆಲಸ ಹಾಕಿದವರು ನೀವು ಬಿಜೆಪಿ ಅವರೇ. ಶ್ರೀರಾಮ ಮಂದಿರ ಅರ್ಧ ಕಟ್ಟಿ ಚುನಾವಣೆ ಟೈಮ್ ಯಾಕೆ ಉದ್ಘಾಟನೆ ಮಾಡಿದ್ರಿ? ರಾಮ ಅನ್ನುವ ಭಗವಾನನ್ನ ಎಲೆಕ್ಷನ್ ಕೆಲಸ ಹಚ್ಚಿದ್ರಿ, ಹನುಮಾನಿಗೂ ಎಲೆಕ್ಷನ್ ಕೆಲಸ ಹಚ್ಚಿದ್ರಿ. ಬಿಜೆಪಿ RSSಗೆ ಯಾವತ್ತೂ ದೇವರ ಬಗ್ಗೆ ಮುಖ್ಯ ಇಲ್ಲ. ದೇವರನ್ನು ಅವರು ನಮ್ಮ ಎಲೆಕ್ಷನ್ ಕೆಲಸ ಮಾಡಿಸಬೇಕಾಗಿ ಬಳಸ್ಕೊಂಡಂತವರು ದೇವರು ಅನ್ನುವ ಅಸ್ತ್ರದಿಂದ ಭಾರತದಲ್ಲಿ ಮನುವಾದವನ್ನ, ವೈದಿಕ ಶಾಹಿಯನ್ನ ಕಾಯಮ್ಮಾಗಿ ಇಡಂತವರು ಈ ದೇಶವನ್ನ ಸಂಪೂರ್ಣ ಬರ್ಬಾದ್ ಮಾಡುವ ಸಲುವಾಗಿ ಕೆಲವೇ ಜನ ಮೇಲ್ಗಡೆ ಇದ್ದಂತವ್ರು ತುಪ್ಪ ಹೊಡೆಯವರು, ಸಂಪತ್ತು ಹೊಡೆಯವರು, ಕೆಲವೇ ಜನ ದೇಶ ಲೂಟಿ ಮಾಡ್ಕೊಂಡು ಮಜಾದಾಗಿರೋ ಸಲುವಾಗಿ ನೀವು ಮನುಸ್ಮೃತಿಯನ್ನು ತರಲಿಕ್ಕೆ ಸಂವಿಧಾನದ ವಿರುದ್ಧ ಇದೀವಿ. ಇತಿಹಾಸ ಇವತ್ತು ಜಗತ್ತಿನ ಜನರಿಗೆ ಗೊತ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಾಗ ನಿಮ್ಮ RSS ನ ಹೆಡ್ಗೇವಾರ್ ಗೋಳ್ವಾಲ್ಕರ್ ಇದನ್ನ ವಿರೋಧ ಮಾಡಿದ್ರು. ಯಾಕೆ ಮಾಡಿದ್ರು? ಅವರು ಸ್ಪಷ್ಟ ಹೇಳಿದ್ರು, ಸಂವಿಧಾನದಲ್ಲಿ ಮನುಸ್ಮೃತಿ ಮೌಲ್ಯ ಇಲ್ಲ, ಅದಕ್ಕಾಗಿ ವಿರೋಧ. ಅದಕ್ಕೆ ಅಮಿತ್ ಶಾ ಇವತ್ತು ನೀವು ನಿಮ್ಮ ಹೆಡ್ಗೇವಾರ್ ಗೋಳ್ವಾಲ್ಕರ್ ರೀತಿಯಲ್ಲಿ ಇವತ್ತು ನೀವು ಪಾರ್ಲಿಮೆಂಟ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಪಮಾನ ಮಾಡ್ತೀವಿ. ಅಂಬೇಡ್ಕರ್ ಅವರ ಹೆಸರನ್ನ ಬೇರೆ ಬೇರೆ ಮನುಸ್ಮೃತಿಯ ಒಂದು ವಿಚಾರದ ಜೊತೆ ಹೋಲಿಸಿ, ಸ್ವರ್ಗ ಮತ್ತು ನರಕದ ಜೊತೆ ಹೋಲಿಸಿ ಮಾತನಾಡಿದಕ್ಕೆ ಇಡೀ ದೇಶನೇ ಖಂಡಿಸ್ತದೆ, ನಾವು ಖಂಡಿಸ್ತೇವೆ. ಅಮಿತ್ ಶಾ ಅವರು ಯಾವ ರೀತಿ ಸ್ವರ್ಗ ನರಕದ ಬಗ್ಗೆ ಮಾತಾಡಿದ್ದಾರೆ, ಕಳೆದ 10-11 ವರ್ಷದಿಂದ ಸತತವಾಗಿ ಮೋದಿ ಮೋದಿ ಅಂತ ಚೀರ್ತಾ ಇದ್ದಾರೆ, ದೇಶ ವಿದೇಶದಲ್ಲಿ ಚೀರ್ತಾ ಇದ್ದಾರೆ. ಮೋದಿ ವಿಷಯಕ್ಕೆ ಸ್ವರ್ಗ ನರಕ ಇಲ್ವಾ? ಈ ರೀತಿಯ ಅವಹೇಳನಕಾರಿ ವ್ಯವಸ್ಥೆಯನ್ನ ಮಾತನಾಡಿ ಇಡೀ ನಮ್ಮ ಮನುಕುಲಕ್ಕೆ, ಭಾರತ ದೇಶದ ಪ್ರತಿಯೊಬ್ಬ ಅಂಬೇಡ್ಕರ್ ಅಭಿಮಾನಿಗೆ, ಭಾರತ ದೇಶದ ಸಂವಿಧಾನಕ್ಕೆ ಸಂಪೂರ್ಣವಾಗಿ ಹಾನಿಯಾಗುವ ರೀತಿಯಲ್ಲಿ ಮಾತಾಡಿದ್ದಾರೆ. ನಮಗೆಲ್ಲರಿಗೂ ನೋವಾಗಿದೆ. ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ರಾಷ್ಟ್ರಪತಿಗಳು ಅವನನ್ನ ಸಂಪೂರ್ಣವಾಗಿ ವಜಾ ಮಾಡಬೇಕು, ಅವನ ಸದಸ್ಯತ್ವ ಸಹಿತ ವಜಾ ಮಾಡಬೇಕು ಅನ್ನುವ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕ ಮಾತಾಡಿದ್ದಾರೆ. ಅವರ ವಿರೋಧವಾಗಿ ಇವತ್ತು ಕಲಬುರಗಿ ಬಂದ್ ಮಾಡಿದ್ದೇವೆ. ಸರ್ವ ಸಮಾಜದವರು, ಇವತ್ತು ಯಾವುದೇ ಸಮಾಜ ಒಂದಂತಿಲ್ಲ, ಎಲ್ಲಾ ಸಮಾಜದವರು ಕೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈ ತರ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ನಾನು ಖಂಡಿಸುತ್ತೇನೆ. ನಮ್ಮ ಸಮಾಜದ ವತಿಯಿಂದ ನಾನು ಖಂಡಿಸ್ತೇನೆ. ಒಂದು ರಾಜ್ಯಸಭೆಯಲ್ಲಿ ಕುಳಿತುಕೊಂಡು ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಅಂತಾರಲ್ಲ, ಅದು ಅಷ್ಟೇ ಫ್ಯಾಷನ್ ಅಲ್ಲ. ಅವರು ಅಂಬೇಡ್ಕರ್ ಅನ್ನೋದು ನಮ್ಮ ಸಿದ್ಧಾಂತ, ನಮ್ಮ ತತ್ವ. ಅವ್ರು ಅಂಬೇಡ್ಕರ್ ಆ ಒಂದು ಮಾತಿಗೆ ಅವರು ಕ್ಷಮೆ ಕೇಳಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮೆ ಕೇಳಬೇಕು. ಎಲ್ಲ ಸರ್ವರಿಗೂ ಕ್ಷಮೆ ಕೇಳಬೇಕು. ಅವ್ರಿಗೆ ಗಡಿ ಪಾರು ಮಾಡಬೇಕು. ಅವ್ರ ದೇಶದ ಜನತೆ ಮುಂದೆ ಅವ್ರ ಕ್ಷಮೆ ಕೇಳಬೇಕು, ರಾಜೀನಾಮೆ ಕೊಡಬೇಕು. ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಅಂಬೇಡ್ಕರ್ ಫ್ಯಾಷನ್ ಅಲ್ಲ, ನಮ್ಮ ಸ್ವಾಭಿಮಾನ, ನಮ್ಮ ಹಕ್ಕ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.